ಪವಾಡ ಪುರುಷ ಮಲೆ ಮಹದೇಶ್ವರ ನೆಲೆಸಿರುವ ಕ್ಷೇತ್ರದ ಆಸುಪಾಸಿನ ಕಾಡಂಚಿನ ಗ್ರಾಮಗಳಲ್ಲಿ ವಾಸ ಮಾಡುವ ಜನರು ಮೂಲಭೂತ ಸೌಕರ್ಯವಿಲ್ಲದೆ ದಯಾನೀಯವಾಗಿ ಜೀವನ ಸಾಗಿಸುತ್ತಿರುವ ಘಟನೆಗಳು ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಸಮೀಪ ಕಾಡಂಚಿನಲ್ಲಿರುವ ತುಳಸಿಕೆರೆ ಗ್ರಾಮದಲ್ಲಿ ವ್ಯಕ್ತಿಯೋರ್ವನಿಗೆ ಅನಾರೋಗ್ಯ ಕಾಣಿಸಿಕೊಂಡ ಪರಿಣಾಮ ವಾಹನದ ವ್ಯವಸ್ಥೆ ಇಲ್ಲದೆ ಡೋಲಿಯ ಮುಖಾಂತರ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿರುವ ಘಟನೆ ಜರುಗಿದೆ. ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಳಸಿಕೆರೆ ಗ್ರಾಮದ ಪುಟ್ಟ ಎಂಬುವವರಿಗೆ ದಿಢೀರ್ ವಾಂತಿ ಭೇದಿ ಕಾಣಿಸಿಕೊಂಡು ಅಸ್ವಸ್ಥಗೊಂಡಿದ್ರು. ಈ ಹಿನ್ನೆಲೆ ಈತನ ಸಂಬಂಧಿಕರು ಡೋಲಿಯ ಮುಖಾಂತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕರೆತಂದು ನಂತರ ವಾಹನದ ಮುಖೇನ ತಮಿಳುನಾಡಿನ ಕೊಳತ್ತೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ರವಾನಿಸಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಳಸಿಕೆರೆ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ, ಸಾರಿಗೆ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಕರ್ಯ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ತುಳಸಿಕೆರೆ ಗ್ರಾಮದ ರಸ್ತೆ ಮಾರ್ಗ ಮಧ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆಂಪಣ್ಣ ಮಾತನಾಡಿ, ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದರೂ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕಾಡಂಚಿನ ಗ್ರಾಮಗಳಿಗೆ ನಮ್ಮನ್ನ ಆಳ್ವಿಕೆ ಮಾಡಿದ ಸರ್ಕಾರಗಳು ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗಿವೆ. ನಾವು ವನ್ಯ ಪ್ರಾಣಿಗಳಂತೆ ಸೌಕರ್ಯಗಳಿಲ್ಲದೆ ಜೀವನ ಸಾಗಿಸಬೇಕಾಗಿದೆ. ನಾವು ಅನೇಕ ಬಾರಿ ಸಚಿವರನ್ನ, ಶಾಸಕರನ್ನ, ಅಧಿಕಾರಿಗಳ ಬಳಿ ನಮ್ಮ ಹಕ್ಕುಗಳನ್ನು ಕೇಳುತ್ತಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಸರ್ಕಾರಗಳು ನಮ್ಮ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ವಿಫಲವಾಗಿದೆ. ಕಳೆದ ವರ್ಷ ಉತ್ತಮ ಮಳೆಯಾಗಿರೋದ್ರಿಂದ ರಸ್ತೆಯಲ್ಲಿ ಮಣ್ಣು ಕೊಚ್ಚಿ ಹೋಗಿ ಕಲ್ಲುಗಳೆಲ್ಲ ಮೇಲೆ ಬಂದಿದೆ. ಈ ಸಂಬಂಧ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಇದುವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ. ಇನ್ನು ಮುಂದೆ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಗಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳುಗಳು ಮತ್ತೆ ಗಂಡು ಮಕ್ಕಳೆಲ್ಲ ನಡ್ಕೊಂಡ್ ಬರಬೇಕು. ಇಲ್ಲಿ ಬರಬೇಕಾದ್ರೆ ಕಿರುಬನ ಕಾಟ, ಆನೆಗಳ ಕಾಟ, ಎಲ್ಲ ಕಾಟಗಳು ಇಲ್ಲಿ ಚಾನೆ, ಹಂದಿ, ಕರಡಿ ಎಲ್ಲ ದಾರಿ ಮೇಲೆ ನೋಡಿ. ಕಾಡು ಎಲ್ಲ ಒಂದು ಕುಗ್ರಾಮ, ಇದು ಕಾಡೊಳಗೆ ನುಡ್ಕೊಂಡು ಬರಬೇಕು. ಆ ಥರ ನಾವು ಮಹದೇಶ್ವರನ ಬೆಟ್ಟಕ್ಕೆ ಬಂದು ಹೈಸ್ಕೂಲಲ್ಲಿ ನಾವು ವಿದ್ಯಾಭ್ಯಾಸ ಮಾಡಬೇಕು. ಭಾಳ ಕಷ್ಟ ಇದೆ. ನೀವು ಹೆಂಗೆ ಹೋದ್ರಿ, ನೀವು ಓದಿ ವಿದ್ಯಾಭ್ಯಾಸ ಮಾಡಿದರೆ ನಾವು ಯಾವ ಥರ ನಮ್ಮ ಮಕ್ಕಳುಗಳ ಓದಿಸೋದು? ಹೆಂಗೋ ಗಂಡು ಮಕ್ಕಳುಗಳಾದರೆ ಹೆಂಗಾರು ಬಂದುಬಿಡ್ತವೆ. ಹೆಣ್ಣು ಮಕ್ಕಳುಗಳ ಕಳಿಸ್ಬೇಕಾದ್ರೆ ನಮಗೆ ಭಾಳ ಕಷ್ಟ ಇದೆ. ಹಂಗಾಗಿ ಒಂದು ರೋಡಾದರೂ ನಮ್ಗೆ ಮಾಡಿಕೊಟ್ಬಿಟ್ರೆ, ಅಚ್ಚುಕಟ್ಟಾಗಿ ಒಂದು ರೋಡಾದರೂ ಒಂದು ಮಾಡಿಕೊಟ್ಬಿಟ್ರೆ ಹೆಂಗೋ ಮಕ್ಕಳುಗಳು ವೆಹಿಕಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ಬೋದು. ಇದೇ ರೋಡಲ್ಲಿ ಕೆಲವು ವರ್ಷಗಳ ಹಿಂದೆ ಹೆರಿಗೆ ಪೇಷೆಂಟಾಗಿ ಹೆರಿಗೆ ಶುರುವಾದಾಗ ಯಾವುದೂ ವೆಹಿಕಲ್ಗಳಿಲ್ಲದೆ ಇತ್ತು. ಇಲ್ಲದೇ ಇದ್ದಾಗ, ಜೀಪ್ಗಳು ಸಿಕ್ಕದೇ ಇದ್ದಾಗ ನಾವು ತೊಟ್ಲು ಕಟ್ಕೊಂಡು ಈ ರೀತಿ ನಾವು ತೊಟ್ಲು ಕಟ್ಕೊಂಡು ಬರಬೇಕಾದ್ರೆ, ಆ ತೊಟ್ಲು ಕಟ್ಕೊಂಡು ಬರಬೇಕಾದ್ರೆ ಕುಲ್ಕಿ ಆ ಮಗನೂ ಸತ್ತೋಯ್ತು. ಅಲ್ಲೋಗಿ ನೋಡಿದಾಗ ಇನ್ನೊಂದು 10 ನಿಮಿಷಕ್ಕೆ ಮೊದಲೇ ಬಂದುಬಿಟ್ಟಿದೆ, ನಿಮ್ಮ ಮಗ ಜೀವ ಉಳಿಸ್ಬೋದಾಗಿತ್ತು. ಇವತ್ತು ಮಗ ನೀವು ಎತ್ತುಕೊಂಡು ತಡ ಆದ್ದರಿಂದ ಈಗ ಪಾಪು ಸತ್ತೋಯ್ತು ಅಂತ ಕೂಡ ಹಾಸ್ಪಿಟ್ಲಲ್ಲಿ ಕೊಳತ್ತೂರಲ್ಲಿ ಹೇಳಿದ್ದಾರೆ. ಹಂಗಾಗಿ ನಮಗೆ ಇದು ಅಂಥದ್ದು ಬೇಕಾದಷ್ಟು ಆಗದೆ. ದಯವಿಟ್ಟು ನಮಗೆ ರಸ್ತೆ ಮಾಡಿಕೊಡ್ಬೇಕು. ನೋಡಿ, ಇದೇ ರಸ್ತೆ ನೋಡಿ, ಈ ರಸ್ತೆಯಲ್ಲೇ ನಮ್ಮದು ಗಾಡಿಗಳು ಹೋಗ್ಬೇಕಾದ್ರೆ ಈ ರಸ್ತೆಯಲ್ಲಿ ನಾವು ಯಾವ ಥರ ಮಾಡೋದು? ನಮ್ಗೆ ಹಂಗಾಗಿ ನಮಗೀಗ ನಾವು ಈ ಸಾರಿ ಒಂದು ರಸ್ತೆ ಕರೆಂಟು ಮಾಡಿಕೊಡದೆ ಹೋದರೆ ಒಂದು ದೊಡ್ಡದಾಗಿ ಒಂದು ಉಗ್ರ ಹೋರಾಟವನ್ನು ನಾವು ಸಲ ಮಾಡಬೇಕು. ಏನಿದ್ರು ನಮಗೆ ಏನು ಮಾಡಿದ್ರು ನಮ್ಗೆ ಏನೂ ಇಲ್ಲ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಇದೇ ಒಂದು ಆಸಕ್ತಿಯಿಂದ ಈಗ ನಮಗೆ ಈ ಅರಣ್ಯದಲ್ಲಿ ಬರೋಕ ನಡೀಲಿ ಈ ರೋಡ್ ವ್ಯವಸ್ಥೆ ಈ ಬೈದಿಂದಾಗಿ ಹಾಗೆ ಯಾವ ಸ್ಕೂಲು ಇರಲಿಲ್ಲ. ಹಾಗೆ ನಮ್ಮ ಸ್ಕೂಲು ಅಭ್ಯಾಸ ಅಂತೂ ಹಾಳಾಯಿತು. ಇದರಿಂದ ಮುಂದೆ ನಮ್ಮ ತಾತ ನಮ್ಮ ಅಪ್ಪರ ಕಾಲದಿಂದನೂ ಹಿಂಗೆ ಅದೇ ರೋಡು. ಇನ್ಮೇಲೆ ನಮ್ಮದು ಹಾಳಾಯಿತು. ಇದರಿಂದ ಮುಂದೆ ನಮ್ಮ ಮಕ್ಕಳ ಜೀವನ ಒಳ್ಳೆಯದಾಗಿರ್ಬೇಕು ಅಂತ ಬೇಕಾದರೆ ರೋಡು ಕರೆಂಟ್ ಆಗಬೇಕು. ಇದು ದಯವಿಟ್ಟು ಸರ್ಕಾರ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಮನವಿ.